ಸಿನಿಮಾ ಸ್ಟೈಲ್ ಅಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೆಹಲಿಯ ನೋಂದಣಿಯ ಲ್ಯಾಂಬೋರ್ಗಿನಿ ಕಾರನ್ನ ಖರೀದಿ ಮಾಡಿರೋದು ರಿಕ್ಕಿ ರೈ. ಕರ್ನಾಟಕದಲ್ಲಿ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ಅದಕ್ಕೂ ಮುನ್ನವೇ ಕರ್ನಾಟಕದ ನಂಬರ್ ಪ್ಲೇಟ್ ಅನ್ನ ಹಾಕಲಾಗಿದೆ. ಈ ಒಂದು ಲ್ಯಾಂಬೋರ್ಗಿನಿ ಕಾರ್ಗೆ ಆರ್ಟಿಒ ಹರಾಜು ಪ್ರಕ್ರಿಯೆಯಲ್ಲಿ 4 ಲಕ್ಷ ರೂಪಾಯಿ ಪಾವತಿಸಿ 0009 ಈ ನಂಬರ್ ಅನ್ನ ಖರೀದಿ ಮಾಡಿದ್ದು. ದೆಹಲಿಯಿಂದ ಎನ್ಒಸಿ ಇನ್ನೂ ಕೂಡ ಸಿಕ್ಕಿಲ್ಲ. ಎನ್ಒಸಿ ಬರುವ ಮುನ್ನವೇ ನಂಬರ್ ಪ್ಲೇಟ್ ಅನ್ನು ಆಲ್ರೆಡಿ ಅಳವಡಿಕೆ ಮಾಡಿಕೊಂಡು ಈ ರೀತಿಯಾಗಿ ಶೋಕಿ ಮಾಡಿಕೊಂಡು ಡ್ರಿಫ್ಟಿಂಗ್ ಮಾಡಿರೋದು. ಈಗ ಕೇಸನ್ನು ಕೂಡ ಹಾಕೊಂಡು ಅನುಭವಿಸ್ತಾ ಇರೋದು. ಲ್ಯಾಂಬೋರ್ಗಿನಿ ಕಾರ್ಗೆ 35 ಲಕ್ಷ ರೂಪಾಯಿ ತೆರಿಗೆಯನ್ನ ಪಾವತಿ ಮಾಡಿದ್ರು ರಿಕ್ಕಿ ರೈ. ಈಗ ಲ್ಯಾಂಬೋರ್ಗಿನಿ ಕಾರನ್ನ ವಶಕ್ಕೆ ಪಡೆದಿದ್ದಾರೆ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು. ದೂರನ್ನ ಕೂಡ ಆಲ್ರೆಡಿ ಈಗಾಗಲೇ ಪಡ್ಕೊಂಡಿದ್ದಾರೆ. ಜೊತೆಗೆ ಆರ್ಟಿಒಗೂ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ. ಆ ಸಂದರ್ಭದಲ್ಲೇ ಗೊತ್ತಾಗಿರೋದು ಇನ್ನೂ ಕೂಡ ಈ ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ ಆಗಿಲ್ಲ, ಎನ್ಒಸಿ ಸಿಕ್ಕಿಲ್ಲ. ಅದಕ್ಕಿಂತ ಮುಂಚೆನೇ ಈ ನಂಬರ್ ಪ್ಲೇಟ್ ಅನ್ನ ಹಾಕೊಂಡು ಕಾರನ್ನ ಚಲಾಯಿಸ್ತಾ ಇದ್ದಾರೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಇನ್ನೂ ಕೂಡ ಎನ್ಒಸಿ ಸಿಗದೆ ಇಮಿಡಿಯೇಟ್ ಆಗಿ ಈ ರೀತಿ ನಂಬರ್ ಪ್ಲೇಟ್ ಹಾಕೊಂಡು ಶೋಕಿ ಮಾಡೋದಕ್ಕೆ ಹೋಗಿ ಯಾರ್ದೋ ಪ್ರಾಣವೇ ಹೋಗುವಂತಹ ರೀತಿಯಲ್ಲಿ ಕೆಲಸವನ್ನ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ನವಿತಾ, ಈಗಾಗಲೇ ಏನು ಎಂಜಿ ರಸ್ತೆಯಲ್ಲಿ ಒಂದು ಕಾರನ್ನ ಡ್ರಿಫ್ಟಿಂಗ್ ಮಾಡಿರುವಂತ ಸಂಬಂಧಪಟ್ಟಂತೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ ಒಂದು ಡ್ರಿಫ್ಟಿಂಗ್ ಮಾಡಿದಂತ ಒಂದು ಕಾರ್ ಏನಿದೆ, ಕಾರಿನ ನಂಬರ್ ನ ಮೇಲೆ ಈಗ ಒಂದು ಕೇಸನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಆ ಒಂದು ನಂಬರ್ ಬಗ್ಗೆ ಪರಿಶೀಲನೆ ಮಾಡಿದಾಗ ಈಗ ಆರ್ಟಿಒಗೂ ಕೂಡ ಒಂದು ಪತ್ರವನ್ನು ಬರೆದು ಈ ಒಂದು ನಂಬರ್ ಯಾರ ಹೆಸರಿನಲ್ಲಿ ನೋಂದಣಿ ಆಗಿದೆ ಮತ್ತೆ ಕಾರ್ ಯಾರ ಹೆಸರಿನಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಕೇಳಿರೋದು. ಆದ್ರೆ ಈ ವೇಳೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಈ ಒಂದು ನಂಬರ್ ಕಾರ್ ಏನಿದೆ ಇದು ದೆಹಲಿ ನೋಂದಣಿಯ ಕಾರ್ ಆಗಿದ್ದು ಬೆಂಗಳೂರಿನಲ್ಲಿ ಕೂಡ ಇದನ್ನ ಚಲಾವಣೆ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಕಾರನ್ನ ರಿಕ್ಕಿ ರೈ ಅವರು 4 ಲಕ್ಷ ರೂಪಾಯಿಗೆ ಒಂದು ಆರ್ಟಿಒದಲ್ಲಿ ಒಂದು ನಂಬರ್ ಅನ್ನ ಖರೀದಿ ಮಾಡ್ತಾರೆ. ಆದ್ರೆ ಅದಿನ್ನೂ ರಿಜಿಸ್ಟ್ರೇಷನ್ ಆಗುವ ಮುನ್ನವೇ ಈ ಒಂದು ಕಾರನ್ನ ಚಲಾವಣೆ ಮಾಡ್ತಾ ಇದ್ರು. ಮತ್ತೆ ಅದಕ್ಕೆ ಒಂದು ಕರ್ನಾಟಕ ನೋಂದಣಿಯ ಒಂದು ಸಂಖ್ಯೆಯನ್ನು ಕೂಡ ನಮೂದು ಮಾಡಿಕೊಂಡು ಓಡಾಡ್ತಾ ಇದ್ರು ಅಂತ ಹೇಳಿ ಈಗ ಮಾಹಿತಿ ಕೂಡ ಸಿಕ್ಕಿರೋದು. ಆದ್ರಿಂದ ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಈಗ ಈ ಒಂದು ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೇಳಿ ಒಂದು ಆರ್ಟಿಒ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಕಾರಿನ ನೋಂದಣಿ ಸಂಖ್ಯೆ ಯಾವಾಗ ಕೊಡಲಾಗಿತ್ತು ಮತ್ತೆ ಎಷ್ಟರ ಬೆಲೆಗೆ ಒಂದು ನೋಂದಣಿ ಸಂಖ್ಯೆಯನ್ನು ಕೊಡಲಾಗಿದೆ ಮತ್ತೆ ಯಾರ ಹೆಸರಿಗೆ ಇದನ್ನ ರಿಜಿಸ್ಟ್ರೇಷನ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೇಳಿದರೆ. ಸದ್ಯ ಈಗ ಕೇಸನ್ನ ದಾಖಲು ಮಾಡಿಕೊಂಡು ಹೆಚ್ಚಿನ ವಿಚಾರಣೆ ಕೂಡ ಈಗ ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.